ಸ್ನೇಹಿತರೆ, ನಾನು ಈಗಾಗಲೇ 1 to 5 TET ಪೇಪರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಗಳನ್ನು ಈಗಾಗಲೇ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದ್ಭುತ ರೆಸ್ಪಾನ್ಸ್ ಕೂಡ ಬಂದಿದೆ. ಸ್ನೇಹಿತರೆ, 1 to 5ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿ ಎಲ್ಲವೂ ಕಾಮನ್ ಆಗಿ ಇರುತ್ತೆ ಆ ಮೂರು. ಆದರೆ ಇಲ್ಲಿ ಡಿಫರೆನ್ಸ್ ಇರುವಂಥದ್ದು ಒಂದು ಪರಿಸರ ಅಧ್ಯಯನ ಹಾಗೂ ಗಣಿತ. ನಾನು ನನ್ನ ಚಾನಲಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಹಲವು ಪ್ರಶ್ನೆ ಪತ್ರಿಕೆಗಳನ್ನು, ಅಂದರೆ ಈ ಹಿಂದೆ TETಲಿ ಏನಾಗಿತ್ತು ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಬರ್ತಾ ಇದ್ದೀನಿ. ಈಗಾಗಲೇ 2 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು 2 ವಿಡಿಯೋದ ಮೂಲಕ ಕೊಟ್ಟಿದ್ದೇನೆ. ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಇದೀಗ 3ನೇ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಹೇಗಿದೆ: 150 ದ್ರವ್ಯರಾಶಿ ಉಳ್ಳ ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ 3 ಮೀಟರ್ ಪರ್ ಸೆಕೆಂಡ್ ಜಾವದೊಂದಿಗೆ ಚಲಿಸುತ್ತದೆ. ಹಾಗಾದರೆ ಚೆಂಡಿನ ವೇಗ ಎಷ್ಟು ಅಂತ. ಇಲ್ಲಿ 150 ಗ್ರಾಮ್ ಅಂತ ಆಗಬೇಕಿತ್ತು, ಇರಲಿ ಆಗಿದೆ. ಇಂಗ್ಲೀಷ್ ವರ್ಷನಲ್ಲಿ ಇದೆ. ಎಷ್ಟಾಗುತ್ತೆ ಅಂದರೆ ಸ್ನೇಹಿತರೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಇಲ್ಲಿ ಏನು 150 ಇರೋದ್ರಿಂದ ನೀವು 0.15 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 0.15 ಅಂತ ಕನ್ಸಿಡರ್ ಮಾಡಿಬಿಟ್ಟು ಇಂಟು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 3 ಅಂತ ಅಂದಾಗ 0.45 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ ಆಗುತ್ತೆ. ಇದಕ್ಕೆ ನೀವು ಮ್ಯಾಥ್ಸ್ ಥರ ನೋಡ್ಕೋಬೇಕಾಗುತ್ತೆ ಕೆಲವೊಂದು. ಇನ್ನೊಂದು, ಈ ಪ್ರಶ್ನೆ ಪತ್ರಿಕೆ ಏನಿದೆ 1 to 5ನಲ್ಲಿ ಇರುವಂತಹ ಪ್ರಶ್ನೆಗಳು ಬಹುತೇಕ ಕಡಿಮೆ ಬಂದಿದೆ. ಬಹುತೇಕ ಇವೆಲ್ಲವೂ ಕೂಡ 6 to 8, 9, 10 ಒಳಗಡೆ ಏನಿದೆ ಆ ಥರ ಬಂದಿದೆ. ಸೊ ಬರಲಿ, ತೊಂದರೆ ಇಲ್ಲ. ಬಂದರೆ ನಿಮ್ಮೊಬ್ಬರಿಗೆ ತೊಂದರೆ ಆಗೋದಿಲ್ಲ, ಎಲ್ರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ನೀವು 1 to 5 ಅಂತ ಹೇಳ್ಬಿಟ್ಟು ಕೇವಲ 1 to 5 ತರಗತಿಗಳ ಪುಸ್ತಕಗಳನ್ನು, ಪರಿಸರ ಅಧ್ಯಯನವನ್ನು ಓದಿದರೆ ಇದರೊಳಗಡೆ ನೀವು 10 ಮಾರ್ಕ್ಸ್ ಕೂಡ ತೆಗಿಯೋಕ್ಕಾಗಲ್ಲ. ಆದ್ದರಿಂದ ಸ್ನೇಹಿತರೆ, ನೀವೇನಿದ್ದೀರಾ 5 to 10 ವಿಜ್ಞಾನದ ಬುಕ್ಗಳು ಹಾಗೂ 1 to 5 ಪರಿಸರ ಅಧ್ಯಯನ ಬುಕ್ಗಳನ್ನು ಓದಬೇಕಾಗುತ್ತೆ. ಓಕೆ, ನೋಡಿ, ಕಾರ್ಪೆಟ್ನಲ್ಲಿರುವಂತಹ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರದ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಾರ್ಪೆಟ್ನಲ್ಲಿರುವಂತಹ ಧೂಳಿನ ಕಣಗಳನ್ನು ತೆಗಿಬೇಕಂದ್ರೆ ಅಷ್ಟೇ ಅಲ್ಲ, ಯಾವುದೇ ಆಗಲಿ, ಯಾವುದಾದ್ರೂ ಒಂದು ಧೂಳಿದ್ರೆ ಅದನ್ನು ತೆಗಿಬೇಕು ಅಂದರೆ ನಾವು ಬಡಿತೀವಿ, ಅದು ಧೂಳು ಬಿದ್ದೋಗುತ್ತೆ. ಇದಕ್ಕೆ ಯಾವ ನಿಯಮ ಅನ್ವಯಿಸುತ್ತೆ ಅಂತ ನೋಡೋದಾದರೆ ನ್ಯೂಟನ್ನ ವಿಶ್ವ ಗುರುತ್ವ ನಿಯಮ ಅವ್ಯಾವೂ ಆಗೋದಿಲ್ಲ. ನ್ಯೂಟನ್ನ ಮೊದಲನೇ ನಿಯಮ. ಏನಿದು ಮೊದಲನೇ ನಿಯಮ ಅಂದರೆ, ಒಂದು ವಸ್ತುವಿನ ಮೇಲೆ ಪ್ರಯೋಗವನ್ನು ನಾವು ಮಾಡದ ಹೊರತು ಅದು ಚಲಿಸೋದಿಲ್ಲ. ಉದಾಹರಣೆಗೆ ಅದು ಹೇಳಿದ್ನಲ್ಲ, ಈಗ ಕಾರ್ಪೆಟನ್ನು ನೀವು ಹೊಡೆದ್ರೆ ಅಲ್ಲಿರುವಂತಹ ವಸ್ತು ಏನಿದೆ, ಧೂಳಿನ ಕಣಗಳೇನು ಬೀಳ್ತವೆ, ಕೆಳಗಡೆ ಬೀಳುತ್ತೆ. ಇದು 1ನೇ ನಿಯಮ. ಇನ್ನೊಂದು ಉದಾಹರಣೆಯನ್ನು ಕೊಡೋದಾದರೆ, ನೀವು ಬಸ್ಸಲ್ಲಿ ಚಲಿಸಬೇಕಾದ್ರೆ ಬ್ರೇಕ್ ಹಾಕಿದಾಗ ನೀವು ಮುಂದೆ ಚಲನೆ ಮಾಡ್ತೀರಾ, ಅದು 1ನೇ ನಿಯಮ. ಇನ್ನು 2ನೇ ನಿಯಮ ನಿಮ್ಮೆಲ್ಲರಿಗೂ ಗೊತ್ತಿದೆ, ವೇಗೋತ್ಕರ್ಷದ ಬಗ್ಗೆ ಇರುತ್ತೆ. ಇದು ಕ್ರಿಕೆಟ್ನಲ್ಲಿ ಗ್ರಹಗಳ ಚಲಿಸುವಲ್ಲಿ ಬರುತ್ತೆ. ಇನ್ನು 3ನೇ ನಿಯಮ ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆ. ಅಂದರೆ ಈಗ ಒಂದು ಬಾಲನ್ನು ಗೋಡೆಗೆ ಎಸೆದ್ರೆ ಅದು ರಿವರ್ಸ್ ಬರುವಂಥದ್ದೇನಿದೆ, ಇದು 3ನೇ ನಿಯಮ. ಇಲ್ಲಿ ನಮಗೆ ಬೇಕಿರುವಂಥದ್ದು ಕಾರ್ಪೆಟ್ನ ಧೂಳೇನಿದೆ ಅದನ್ನು ಒದರಿದಾಗ ಬರುವಂಥದ್ದು ನ್ಯೂಟನ್ನ 1ನೇ ನಿಯಮ. ಬಸ್ ಬ್ರೇಕ್ ಆದಾಗಲೂ ಕೂಡ ಬರುವಂಥದ್ದು 1ನೇ ನಿಯಮ. ನಾಳೆ ಅದನ್ನು ಕೂಡ ಕೇಳಬಹುದಾಗುತ್ತೆ. ಓಕೆ, ಇನ್ನು 2 kg ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆ ಆಕರ್ಷಿಸಲ್ಪಡುವ ಬಲ ಎಷ್ಟು ಅಂತ ನಿಮ್ಗೆ ಗೊತ್ತಿರಲಿ. ಭೂಮಿಯ ವೇಗೋತ್ಕರ್ಷದ ಬಲ ಏನಿದೆ, ವೇಗೋತ್ಕರ್ಷದ ಸ್ಪೀಡ್ ಏನಿದೆ 9.8 ಆಗಿರುವಂಥದ್ದು. ಇದರಿಂದ 2 ಗುಣಿಸ್ಬೇಕಾಗುತ್ತೆ. 2 ಗುಣಿಸೋದ್ರಿಂದ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ? 19.2 ಸಿಗುತ್ತೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಒಬ್ಬ ಬಾಲಕನು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿಗೋ ರೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಆತ ಏನು ಮಾಡ್ತಿರ್ತಾನೆ? ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ ಅಂತ. ಇನ್ನು ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರಲಿ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತೆ. ಇದು ಮೊದಲನೆಯ ನಿಯಮ ಬೆಳಕಿನ ಪ್ರತಿಫಲನದಲ್ಲಿ, ನೆನಪಿರಲಿ. ಇನ್ನು ವಿದ್ಯುದಾವೇಶದ ಮೂಲಮಾನ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೊಲಂಬೋ ಹಾಗಂತ ಹೇಳಿಬಿಟ್ಟು ಶ್ರೀಲಂಕಾದ ರಾಜಧಾನಿ ಎಲ್ಲ ನೆನಪಿರಲಿ. ಗೃಹಗಳಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹೋಪಕರಣಗಳು ಯಾವುವು ಅಂದರೆ, ಯಾವುದು ಕಡಿಮೆ ಶಕ್ತಿಯನ್ನು ಎಳೆದಿತ್ತೋ ಅದನ್ನೇ ನಾವು ಬಳಸ್ತೀವಿ, ಅದರಲ್ಲಿ ಏನು ಡೌಟ್ ಇಲ್ಲ. ಇದು ಸಿಂಪಲ್ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಒಬ್ಬ ವ್ಯಕ್ತಿಯು 40 ಸೆಂಟಿಮೀಟರ್
ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಶಕ್ತನಾಗಿದ್ದಾನೆ. ಆತನ ದೋಷ ಪರಿಹಾರಕ್ಕಾಗಿ ನಾವು ಬಳಸಲು ಸೂಕ್ತವಾದಂಥ ಮಸೂರ ಸಾಮರ್ಥ್ಯ ಎಷ್ಟು ಅಂದರೆ 1.5D ಅಂತ. ಇದು ಹೇಗೆ ಲೆಕ್ಕ ಮಾಡಿದ್ರು ಅದೆಲ್ಲ ನನ್ನ ಕೇಳಬೇಡಿ, ನೀವೇ ಅದನ್ನು ತೆಗೆದು ನೋಡಿ, ಯಾಕಂದರೆ ತುಂಬ ಲೇಟು ಆ ಪ್ರೋಸೆಸ್ ಆ ಕಾರಣದಿಂದ. ಇನ್ನು ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಯಾವುದು ಅಂದರೆ ಅರಣ್ಯ, ಸಾಗರ, ವಿಲವು, ನೈಸರ್ಗಿಕ, ಮೃಗಾಲಯ ಮಾತ್ರ ಕೃತಕವಾಗಿರುವಂಥದ್ದು. ಏನು ಮೃಗಾಲಯ ಕೃತಕವಾಗಿರುವಂಥದ್ದು. ಇನ್ನು 4ನೇ ಪೋಷಣ ಸ್ತರದಲ್ಲಿರುವ ಶಕ್ತಿಯ ಪ್ರಮಾಣ 8 kg ಆದರೆ ಉತ್ಪಾದಕ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು ಎನ್ನುವಂಥದ್ದು. ನಾನಿಲ್ಲಿ ನಿಮಗೆ ಸಿಂಪಲಾಗಿ ಬರೆದುಬಿಡ್ತೀನಿ. 4ನೇ ಸ್ತರದಲ್ಲಿ 8 ಇದೆ ಅಂದರೆ ಇದು 4ನೇ ಸ್ತರವಾದರೆ 3ನೇ ಸ್ತರಕ್ಕೆ ಬಂದಾಗ 80 ಆಗುತ್ತೆ. ಇನ್ನು 2ನೇ ಸ್ತರಕ್ಕೆ ಬಂದಾಗ 800 ಆಗುತ್ತೆ. 800. ಇನ್ನು 1ನೇ ಸ್ತರಕ್ಕೆ ಬಂದಾಗ ಎಷ್ಟಾಗುತ್ತೆ? 8000. ಪ್ರತಿ ಸ್ತರದಲ್ಲೂ ಕೂಡ 100 ಕಡಿಮೆ ಅಂದರೆ 10% ಕಡಿಮೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಬೇಕು? 3ನೇ ಸ್ತರ ಕೇಳಿದ್ದಿದ್ರೆ 80 ಆಗಿರೋದು, ಬಟ್ ಇಲ್ಲಿ ಕೇಳಿರುವಂಥದ್ದು 1ನೇ ಸ್ತರ ಆಗಿರೋದ್ರಿಂದ 8000 kg ಎನ್ನುವಂಥದ್ದು. ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ಯಾವುದು ಅಂದರೆ ಲಂಡನ್ ಸ್ಮಾಗ್ ಎನ್ನುವಂಥದ್ದು. ಯಾವುದು? ಲಂಡನ್ ಸ್ಮಾಗ್ ಎನ್ನುವಂಥದ್ದು. ಇನ್ನು ಸ್ನೇಹಿತರೆ, ಅಮೃತಾದೇವಿ ಬಿಷ್ಣೋಯಿ ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅಂದರೆ ಕೇಜ್ರಿ ಮರವನ್ನು. ಇನ್ನು ಜೀವನ ಸಂಬಂಧಿ ಎಂದು ಯಾವ ಜೈವಿಕ ಅಣುವನ್ನು ಕರೀತಾರೆ ಅಂದರೆ ಕಾರ್ಬೋನ್ ಹೈಡ್ರೇಟ್ಗಳು. ನೆನಪಲ್ಲಿ ಇರಲಿ. ಇನ್ನು ದೇಹದಲ್ಲಿ ಜೀವಸತ್ವದ ಕೊರತೆಯಿಂದ ಬರುವಂಥದ್ದು ಇರುಳುಗಣ್ಣು ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಕಂದು ಬಣ್ಣದ ಕಲೆಗಳಿಗೆ ಕಾರಣವಾಗುತ್ತೆ ಅಂದರೆ ಫ್ಲೋರಿನ್. ನಿಮ್ಗೆ ಗೊತ್ತಿದೆ, ತುಮಕೂರಿನ ಪಾವಗಡದ ಹುಡುಗರಲ್ಲಿ, ಆಲ್ಮೋಸ್ಟು ಪಾವಗಡ ಮಧುಗಿರಿ ಹುಡುಗರಲ್ಲಿ ಹೆಚ್ಚು ಹಲ್ಲುಗಳಲ್ಲಿ ಮೇಲೆ ಹಳದಿ ಬಣ್ಣ ಬಂದಿರುತ್ತೆ. ಏನಕ್ಕೆ ಅಂತ ಕೇಳಿದರೆ ಅಲ್ಲಿನ ನೀರು ಅಂದರೆ ಆಳದ ನೀರು, ಅಲ್ಲಿನ ಆ ನೀರಿನಲ್ಲಿ ಮಿಕ್ಸ್ ಆಗಿರುವಂತಹ ಫ್ಲೋರಿನ್ ಅಂಶಗಳು. ಇನ್ನು ಕ್ವಾರ್ಷಿಯರ್ ರೋಗ ಉಂಟಾಗಲು ಕಾರಣ ಯಾವುದು ಅಂದರೆ ಪ್ರೋಟೀನ್ ಕೊರತೆ ಏನಿರುತ್ತೆ ಅವರಿಗೆ ಕ್ವಾರ್ಷಿಯರ್ ರೋಗ ಉಂಟಾಗುತ್ತೆ. ಅಂದರೆ ಫುಲ್ ಸಣ್ಣ ಆಗಿರ್ತಾರೆ ನೋಡಿ, ಒಳ್ಳೆ ಮೂಳೆ ಮಾನವ ಅಂತ ಕರಿತೀವಲ್ಲ, ಹಾಗಾಗಿರ್ತಾರೆ. ಇನ್ನು ICBN ವಿಸ್ತೃತ ರೂಪ ನಿಮ್ಗೆ ಗೊತ್ತಿದೆ, ಇದನ್ನು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಟಾನಿಕಲ್ ನ್ಯೂಮನ್ಕ್ಲೇಚರ್ ಎನ್ನುವಂಥದ್ದು. ಇನ್ನು ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಎಲ್ರಿಗೂ ಗೊತ್ತು, ಸಣ್ಣ ಮಕ್ಕಳಿಗೂ ಗೊತ್ತು, ಯಕೃತ್ತು. ಇನ್ನು ಮುಂದಿನ ಪ್ರಶ್ನೆ, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ನಿರ್ವಹಿಸದ ಕಣ ಯಾವುದು ಅಂದರೆ ಪೆಪ್ಸಿನ್. ಅಂಗಾಂಶಗಳಿಗೆ ಶಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸುವ ನಾರಿನ ಅಂಗಾಂಶ ಬಂದು ಕೊಲಾಜನ್ ಮತ್ತು ಇಲಾಸ್ಟಿನ್. ಲಡಾಖ್ನಲ್ಲಿ ಇರುವ ಪೋಗೋ ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿದೆ ಅಂದರೆ ಭೂಗರ್ಭ ಉಷ್ಣ ಅಂದರೆ ಭೂಮಿಯ ಒಳಗಡೆ ಉಷ್ಣ ಏನಿರುತ್ತೆ ಅದು. ಒತ್ತಡದ ಚಿಕಿತ್ಸೆಗಾಗಿ ಬಳಸುವ ಔಷಧಿಯ ವರ್ಗ ಯಾವುದು ಅಂದರೆ ಖಿನ್ನತೆ ಶಮನಕಾರಿ ಅಥವಾ ನಿವಾರಣೆಗಳು. ಓಕೆ. ನೈಸರ್ಗಿಕ ಅನಿಲ, ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಈ ವಿಧದ ಇಂಧನದ ಗುಂಪಿಗೆ ಸೇರಿವೆ ಅಂದರೆ ಎಲ್ರಿಗೂ ಗೊತ್ತಿದೆ, ಪಳೆಯುಳಿಕೆ ಇಂಧನ. ಹೆಂಗೋ ಆಗುತ್ತೆ ಅಂತ ಗೊತ್ತಲ್ಲ, ಯಾವುದೋ ಪ್ರಾಣಿ ಪಕ್ಷಿ ಅವೆಲ್ಲ ಹಳೇದು ಇದಾಗಿರುತ್ತೆ, ಅಲ್ಲಿ ಈ ಪೆಟ್ರೋಲು ಡೀಸೆಲ್ ಎಲ್ಲ ಉಂಟಾಗುತ್ತೆ, ಅದು ಶತಮಾನಗಳು ಕಳಿಬೇಕು. ಇನ್ನು ಅಯೋಡಿಕ್ಸ್ನಲ್ಲಿ ಅತಿ ಹೆಚ್ಚಾಗಿ ಬಳಸುವ ರಾಸಾಯನಿಕ ಮೀಥೈಲ್ ಸಾಲಿಸಿಲೇಟ್. ನಿಮ್ಗೆ ಗೊತ್ತಲ್ಲ, ತಲೆನೋವು ಅದು ಇದು ಏನೇನಿರುತ್ತೆ ಅಲ್ಲಿ ಅದರೊಳಗಡೆ ಅಯೋಡಿಕ್ಸ್ನಲ್ಲಿ ಬಳಸುವಂಥದ್ದು ಮೀಥೈಲ್ ಸಾಲಿಸಿಲೇಟ್. ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತಿರಲಿ, ಇದೇನು ನಾವು ವಿವರಣೆ ಮಾಡ್ತಾ ಇದ್ದೀವಿ ಇದು ಕೇವಲ ಪ್ರಾಥಮಿಕ ಶಾಲಾ ಅರ್ಹತಾ ಪರೀಕ್ಷೆ TETಗೆ ಅಷ್ಟೇ ಅಲ್ಲ, CETಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆ ಅಲ್ಲ. ಅಂದರೆ ಸೃಜನಾತ್ಮಕ ಕಾದಂಬರಿಗಳಿಗೂ ವಿಜ್ಞಾನಕ್ಕೂ ಏನು ಸಂಬಂಧ ಅಲ್ವಾ? ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ಕಲಿಕೆ ಹಿಂದಿರುವ ಪ್ರಮುಖ ಪರಿಕಲ್ಪನೆ ಏನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ತನ್ನ ಅನುಭವದ ಮೂಲಕ ಜ್ಞಾನದ ಸಂರಚನೆ ಮತ್ತು ಪುನರ್ರಚನೆ ಮಾಡುವಂಥದ್ದು. ಪರಿಸರ ಅಧ್ಯಯನ ಬೋಧನೆಯನ್ನು ಬಳಸುವ ಬೋಧನಾ ವಿಧಾನಗಳ ಪ್ರಾಮುಖ್ಯತೆ ಪಡೆದಿರುವಂತಹದ್ದು ವಿದ್ಯಾರ್ಥಿಗಳು ಗುಂಪಿನಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸುವ ಅವಕಾಶ ನೀಡುವುದು. ಪರಿಸರ ಬೋಧನೆಯಲ್ಲಿ ನಾವು
ಮೌಲ್ಯಗಳನ್ನು ಅಳವಡಿಸಬೇಕು, ಏಕೆಂದರೆ ಪರಿಸರ ಅಧ್ಯಯನ ಕಲಿಕೆಯು ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತದೆ. ಇನ್ನು 149 ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನಾ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪ್ರಶ್ನಾತಂತ್ರ ಯಾವುದು ಅಂದರೆ ತರಗತಿಯಲ್ಲಿ ಕುತೂಹಲ. ಯಾವುದು? ಪರಿಸರ ಅಧ್ಯಯನ ಅಂದರೆ ಕುತೂಹಲವನ್ನು ಮೂಡಿಸಬೇಕಾಗುತ್ತೆ. ಇನ್ನು 150ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವನ ದೇಹದ ರೂಪುರೇಷೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗ ವ್ಯೂಹವನ್ನು ರಚಿಸಲು ಸೂಚಿಸುವರು. ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಚಿತ್ರರಚನೆಯ ಮೂಲಕ ಕಲಿಯುವವನ ಸಂಗತಿಯ ಬಗ್ಗೆ ಹೊಂದಿರುವ ಅಂಶವನ್ನು ಹೊರತೆಗೆಯುವಂಥದ್ದು. ಸ್ನೇಹಿತರೆ, ಇದು ಈ ಹಿಂದೆ TET ಏನು ಕಾಲ್ಫಾರ್ಮ್ ಮಾಡಿದ್ರು ಆಗ ಬಂದಂತಹ ಪ್ರಶ್ನೆ ಪತ್ರಿಕೆ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನಾನು ನೀಡಿದ್ದೇನೆ. ಇನ್ನು ಸ್ನೇಹಿತರೆ, 1 to 5 ಶಿಕ್ಷಕರ ನೇಮಕಾತಿ ಅಂದರೆ ಈಗ TET ಏನು ನಡೀತಾ ಇದೆ, ಇಲ್ಲಿ ಒಂದು ಗೊಂದಲ ಏನಿತ್ತು ಅದಕ್ಕೊಂದು ರೀತಿ ಪರಿಹಾರ ಸಿಕ್ಕಿದೆ. 1 to 5 ಏನು TET ಬರೆಯೋದಕ್ಕೆ ಕೇವಲ D.Edನವರೇ ಅರ್ಹರು ಅನ್ನುವಂತಹ ಮಾತನ್ನು ಶಿಕ್ಷಣ ಇಲಾಖೆ ಹೇಳ್ತಾ ಇದೆಯಂತೆ. ಇನ್ನೂ ಕನ್ಫರ್ಮ್ ಆಗಿ ಹೇಳಿಲ್ಲ, ಬಟ್ B.Edನವ್ರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಅದರ ಅಪ್ಡೇಟನ್ನು ನಮಗೆ ಸಿಕ್ಕಿದ್ದಕ್ಕೆ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಇದೆ ಡಿಸೆಂಬರ್ನಲ್ಲಿ ಏನು ಟೀಚರ್ ಕಾಲ್ಫಾರ್ಮ್ ಆಗೋ ಸಾಧ್ಯತೆ ಇದೆ. ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ 10,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗುತ್ತೆ. 5,267 ಅದು ಹೈದರಾಬಾದ್ ಕರ್ನಾಟಕದಲ್ಲಿ ನೇಮಕ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಆ ಕಾರಣದಿಂದ ಆದಷ್ಟು ಚೆನ್ನಾಗಿ ಓದಿ. ನಿಮ್ಮ ಸಪೋರ್ಟಿಗೆ ನಾನಿರ್ತೀನಿ. ನಿಮಗೆ ಬೇಕಾದಂತಹ ಅದು 1 to 5 ಶಿಕ್ಷಕರ ನೇಮಕಾತಿಗೆ ಬೇಕಾದಂತಹ ಎಲ್ಲ ಕ್ಲಾಸ್ಗಳನ್ನು ಕೊಡ್ತೀನಿ. ಸ್ನೇಹಿತರೆ, ಈ ಕ್ಲಾಸ್ಗಳನ್ನು ನೀವು ಆದಷ್ಟು ಓದಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಓದ್ತಾ ಇದ್ದಾರೋ ಅವರೆಲ್ಲರಿಗೂ ನಾವು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.